ಕಾಂಪೌಂಡ್ ಸವಾರಿ. ನಾವು ಈಗ ಎಲ್ಲ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಧರ್ಮಸ್ಥಳಕ್ಕೆ ಹೋಗೋಕ್ಕೆ ನಾವು ಯಾವ ಥರ ತಯಾರಿ ಮಾಡ್ತಾ ಇದ್ದೀವಿ ಅಂದರೆ ಟೈರ್ಗಳನ್ನ ಗಾಡಿಗಳಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ. ಹೇಳ್ರಪ್ಪ, ಹೇಳ್ರು. ಎಲ್ಲ ಒಂದ್ಸತಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನೋಡು ಸಾಬ್ರಾಮನ್ ಮಗ ಹೆಂಗ್ ಗೊತ್ತಾನೆ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆಂಟ್ ಸೈಲೆಂಟ್. ಬೇಡ್ಕೊಂಡು ಬೇಡ, ನಾನು ಸರಿ ಇಲ್ಲ. ಸುಮ್ಮನೆ ಇದ್ರೆ ಸುಮ್ಮನೆ ಹೋದ್ರೆ ಸರಿ, ಸೈಲೆಂಟ್ ಆಗಿದ್ರೆ ಇಲ್ಲ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ಕಾಲೇಜ್ ತಿಂತದ ಹುಡುಗ ಕಾರಣ ಅದು ಹುಡುಗಿ ಅಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಹೋಗಲಿ. ತಿನ್ನಕ್ ಬಿಡು, ತಿನ್ಬೇಕಾದ್ರೆ ಗುಟ್ಟು ಅಂತ ಶಾದಿಗಳ ತರ ಬರ್ತೀರೇನಪ್ಪ ನೀವು? ನನ್ ಕೈಯಲ್ಲಿ ಆಯ್ತಾ? ಅವಳು ನೋಡಿರಲ್ಲ, ಇವನಿಗೆ ಗೊತ್ತಿರಲ್ಲಪ್ಪ, ಹಂಗೆ ಸಾಂಗ್ ಹೋಗ್ಬಿಡ್ತಾನೆ ಕಣ. ಏನೇಂದ್ರು ಗುರು, ಈ ಶಿರ್ಡಿ ಘಾಟ್ ರೋಡಲ್ಲಿ ಯಪ್ಪ ಓಡ್ಸೋದು ಭಾರಿ ಹಿಂಸೆ. ಡ್ರೈವರ್ಗಳಿಗೆಲ್ಲ ಒಂದು ಸಲಾಮ್. ಏನು ಲಾರಿಗಳವರು, ಬಸ್ಸವರು, ಟಿ ಅವರು, ಕಾರವರು ಏನೆಲ್ಲ ಏನು ಮೇಲೆ ಬರ್ತಾರೆ. ನಾವು ನೈಟ್ ಹೊತ್ತು ಡ್ರೈವಿಂಗು ನೋಡಿ, ಡ್ರೈವಿಂಗ್ ಅವ್ರು ಎಷ್ಟು ಕಷ್ಟ ಅಂದರೆ ಚಾರ್ಮುಡಿ ಘಾಟು ಅಲ್ಲ ಇದು, ಶಿರ್ಡಿ ಘಾಟ್ ರೋಡ್ ಚೆನ್ನಾಗಿ ಮಾಡವ್ರೆ ನೋಡಿ. ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಹೋದಂಗೆ ಬರ್ತಾರೆ. ಯಾರ ರೈಲು? ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ನೋಡಿ ಎಲ್ಲ ಹೆಂಗ್ ಬರ್ತಾರೆ, ಏನ್ ಮೇಲೆ ಬರ್ತಾರೆ. ಒಂಚೂರು ಅಮಾರ್ಬಿಟ್ರೆ ಬೀಜ ಎರಡು ಬಾಯಲ್ಲಿ ಗಳಗಳಗಳ ಅಂತವಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ನೋಡಿದ್ರಾ ಏನೋ ಬಾಳ ನಿಗಿರ್ತಾ ಇದೀಯಾ? ಸುಮ್ನೆ ಮನೆಗೆ ಹೋಗಿ ಹುಚ್ಚೋಯ್ದು ಮಲ್ಕ. ಹಿಂಗೆ ಲಾರಿ ಅವರು ಬಂದ್ಬಿಡ್ತಾರೆ, ಏನು ಮಾಡಕ್ಕಲ್ಲ. ಅಲ್ಲಿ ಏನೋ ಆಗಿದೆ, ಏನಾಗಿದೆ ಅಂತ ನೋಡ್ಕೊಂಬರೋಣ ನಡ್ಕೊಂಡು ವಾಕಿಂಗ್ ಅಲ್ಲಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಷ್ಟೊತ್ತಿಗೆಲ್ಲ ಕಾರೆಲ್ಲ ಮೂವ್ ಮಾಡ್ಬಿಡ್ತಾರೆ, ನಾವು ಹೊಂಟೋಗ್ಬಿಡ್ತೀವಿ. ಏನೋ ಆಗಿದೆ ಫ್ರೆಂಡ್, ಎಲ್ಲ ಫುಲ್ ಜನ ಜಾಮ್ ಆಗ್ಬಿಟ್ಟಿದೆ. ಅಯ್ಯೋ ಫ್ರೆಂಡ್ಸ್, ಯಾರ ಮಧ್ಯದ ರೋಡಲ್ಲಿ ಕೂತ್ಕೊಂಡು ಹೇಳ್ತಾವ್ ಫ್ರೆಂಡ್ಸ್. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಆಸೆಗೆ ಬದುಕೋರೆಲ್ಲ ಮಣ್ಣಾಗಿ ಹೋಗೋರೆ. ಅಂತೂ ಇಂತೂ ಕೊನೆಗೆ ರೂಮ್ ಬಂದು ಸೇರ್ಕೊಂಡು ನಾವೆಲ್ಲ ಇದ್ದೀವಿ. ಆದರೆ ಈ ಕಳ್ಳನ ಮಗ ಹೇಳಕ್ಕೆ ಹೋಗೋನು 24 ಗಂಟೆ ಬಾತ್ರೂಮಲ್ಲೇ ಕೂತ್ಕೊತಾನೆ ಅಂತೂ. ನೋಡಿ ಬಂದ ಬಾತ್ರೂಮ್ ರಾಜ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ನಾನು ಹಾಡೋದು ಬೆನ್ನು ತಟ್ಟೋ ಜನರಿಗೆ ಸುರಸುಂದರ ಮೈಸೂರ ಮಲ್ಲಿಗೆ, ದೂರದಿಂದ ಬಂದಂಥ ಸುಂದರಾಂಗ ಜಾಣ. ಎಲ್ಲ ರೂಮಿಂದ ಐದೇ ಸೌತಡ್ಕಿಲೆ ಲೆಫ್ಟು, ಎಲ್ಲ ರೂಮಿಂದ ಆಚೆ ಬಂದ. ಈಗ ಸೌತಡ್ಕು ನಾವು ಯಾವತ್ತು ಏನು ಅಂದರೆ ಫಸ್ಟು ಸೌತಡ್ಕ್ ಹೋಗಿ ಧರ್ಮಸ್ಥಳಕ್ಕೆ ಹೋಗ್ತೀವಿ. ನೀವೆಲ್ಲ ಏನು ಮಾಡ್ತೀರಾ? ಫಸ್ಟು ಧರ್ಮಸ್ಥಳಕ್ಕೆ ಹೋಗಿ ಸೌತಡ್ಕ್ ಬರ್ತೀರಾ ಅಷ್ಟೇ. ಸೌತಡ್ಕ್ ಗಣೇಶ ಮುಗೀತು. ಈಗ ಸೀದಾ ಧರ್ಮಸ್ಥಳ. ಹಂಗೆ ನೋಡಿ, ನಮ್ಮ ಕಾರ್ಗೆ ಅವೆಲ್ಲ ಗಣೇಶ ಇರಲಿಲ್ಲ ಅಲ್ವಾ?
ಹೆಂಗೆ? ಓಂ ಬಾರಾಕ್ ಒಬಾಮಾ. ಡಿಪ್ರೆಷನ್. ನೋಡಿ ನಾವೆಲ್ಲ ಧರ್ಮಸ್ಥಳಕ್ಕೆ ಪೂಜೆಗೆ ಹೋಯ್ತೇರೆ. ನನ್ನ ಮಗ ಇವನು ಬೆಂಗಾಲಿ 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 ಅನ್ಕೊಂಡು ಹಾಕೊಂಡ್ಬಿಡ್ತಾನೆ. ಅವನಿಗೆ ಕಮೆಂಟ್ ಮಾಡಿ ಒಂದು ಸ್ವಲ್ಪ, ದೇವ್ರ ಮೇಲೆ ಭಕ್ತಿ ಇಲ್ಲ ಅವನಿಗೆ. ಅಂತೂ ಇಂತೂ ಫೈನಲಿ ಧರ್ಮಸ್ಥಳಕ್ಕೆ ಬಂದು ಆದ್ರೂ ಧರ್ಮಸ್ಥಳದಲ್ಲಿ ಬಂದ್ರೆ ಕೂಡ ವೈಬೇ ಸೈಕ್. ದಯವಿಟ್ಟು ಯಾರೇ ಧರ್ಮಸ್ಥಳಕ್ಕೆ ಬಂದರೂ ನಿಮ್ಗೆ ಅನ್ನ ಎಷ್ಟು ಬೇಕು ಅಷ್ಟು ಹಾಕ್ಸ್ಕೊಳ್ಳಿ. ಸುಮ್ಮನೆ ನೋಡಿ ಈ ಥರ ಅನ್ನ ಎಲ್ಲ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಆ ಅನ್ನದ ಹಿಂದೆ ಎಷ್ಟು ಜನದ ಪರಿಶ್ರಮ ಇರ್ತದೆ ಅಂತ ಅವ್ರಿಗೆ ಗೊತ್ತಿರ್ತದೆ. ದಯವಿಟ್ಟು ಯಾರು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಅನ್ನೋಣ. ಜಾಗ್ರತೆಯಿಂದ ನೋಡಿ. ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಯಾರು ಪೂಜೆ ಮಾಡ್ತಾಯಿದ್ರು, ಚೆನ್ನಾಗಿ ಪೂಜೆ ಮಾಡ್ತವ್ರೆ. ವೆಜ್ಜು ನಾನ್ ವೆಜ್ ಅಂತ ಗೊತ್ತಾಯ್ತಲ್ಲ, ಬನ್ನಿ ನೋಡೋಣ ಅದೇನಕ್ಕೆ ಪೂಜೆ ಮಾಡ್ತವ್ರೆ ಅಂತ ನೋಡೋಣ ಬನ್ನಿ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ. ಅಲ್ಲಿ ಪೂಜೆ ಮಾಡ್ತಿರೋದೇನು ಅಂದರೆ ಪಂಜುಳ್ಳಿ ದೇವರು.